ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನಮ್ಮ ಕಡೆಗಂತೂ ದಿನದಿಂದ ದಿನಕ್ಕೆ ಶೆಕೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅಂತೂ ಇಂತೂ 3.5 ತಿಂಗಳು ಕಾದ್ಮೇಲೆ ಪಪ್ಪಾಯ ಹಣ್ಣು ಆಗೇ ಬಿಡ್ತು. ಸೀರೆನ ಈ ತರ ಯಾಕೆ ಸುತ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಮಂಗನಿಂದ ಪಪ್ಪಾಯ ಹಣ್ಣನ್ನ ಕಾಪಾಡ್ಲಿಕ್ಕಿರುವಂತಹ ಏಕೈಕ ಪ್ಲಾನ್ ಅಂತಾನೆ ಹೇಳ್ಬೋದು. ಬಟ್ಟೆನೆ ಸುತ್ತಿಡಿ ಕವರೇ ಹಾಕಿ ಮಂಗನಿಂದ ಹಣ್ಣನ್ನು ಕಾಪಾಡ್ಲಿಕ್ಕೆ ಮಾತ್ರ ತುಂಬಾನೇ ಕಷ್ಟ. ಈ ತರ ಸೀರೆನ ಸುತ್ತಿದ್ರೆ ಮಂಗ ಹಣ್ಣನ್ನ ಮುಟ್ಟಲ್ವಂತೆ. ನಮ್ಮ ಮಮ್ಮಿಗೆ ಯಾರೋ ಹೇಳಿದ್ರು, ಅದನ್ನ ಟ್ರೈ ಮಾಡಿದ್ರು ಹಾಗೂ ಸಕ್ಸಸ್ ಕೂಡ ಆಯ್ತು. ಹಣ್ಣಾದಾಗ ಮಂಗನ ಕಾಟ ತುಂಬಾನೇ ಇರುತ್ತೆ. ಹಾಗಾಗಿ ಯಾಕೆ ಸುಮ್ನೆ ರಗಳೆ ಅಂತ ಗಿಡನ ಕಟ್ ಮಾಡಿ ಹಾಕೋಣ ಅನ್ಕೊಂತ ಇದ್ವಿ. ಅಷ್ಟೊತ್ತಿಗೆ ನಂಗೆ ಡೆಂಗ್ಯೂ ಆಗಿತ್ತು. ನನ್ಗೆ ಬಂದ ಜ್ವರಕ್ಕೂ ಇಲ್ಲಿರೋ ಪಪ್ಪಾಯ ಗಿಡಕ್ಕೂ ಏನ್ ಸಂಬಂಧ ಅಂತ ಹೇಳ್ತೀನಿ ಕೇಳಿ. ಡೆಂಗ್ಯೂ ಆದಾಗ ವೈಟ್ ಪ್ಲೇಟ್ಲೆಟ್ಸ್ ಕೌಂಟ್ ತುಂಬಾನೇ ಕಡಿಮೆ ಆಗ್ತಾ ಹೋಗುತ್ತೆ. ದೇಹದಲ್ಲಿ ವೈಟ್ ಪ್ಲೇಟ್ಲೆಟ್ಸ್ ಕಡಿಮೆ ಆದ್ರೆ ತುಂಬಾನೇ ಡೇಂಜರ್. ಅದು ಸಡನ್ ಆಗಿ ಇನ್ಕ್ರೀಸ್ ಮಾಡ್ಲಿಕ್ಕೂ ಆಗಲ್ಲ, ತಿಂಗಳ ಗಟ್ಲೆನೆ ಹಿಡಿಯುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಪಪ್ಪಾಯ ಎಲೆಗಳನ್ನ ಮಿಕ್ಸಿಲಿ ಚೆನ್ನಾಗಿ ರುಬ್ಬಿ ಅದ್ರ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕುಡಿಯೋದ್ರಿಂದ ಬೇಗನೆ ಪ್ಲೇಟ್ಲೆಟ್ಸ್ ಹೆಚ್ಚಾಗುತ್ತೆ. ಪಪ್ಪಾಯ ಹಣ್ಣು ತಿನ್ನೋದು ತುಂಬಾನೇ ದೇಹಕ್ಕೆ ಹೀಟ್ ಆಗುತ್ತೆ. ಅದ್ರ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾನೇ ಇದೆ. ಇದರಲ್ಲಿ ಹೆಚ್ಚಿನ ವಿಟಮಿನ್ ಸಿ ಮತ್ತೆ ಎ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಆಮೇಲೆ ಚರ್ಮದ ಆರೋಗ್ಯ ಕೂಡ ಹೆಚ್ಚಾಗುತ್ತೆ. ಹೃದಯ ಸಂಬಂಧಿತ ಕಾಯಿಲೆ, ಕಿಡ್ನಿ ಆರೋಗ್ಯಕ್ಕೆ ನಮ್ ತರ ಕೆಲಸ ಮಾಡೋರು ಇದನ್ನ ತಿನ್ಲೇಬೇಕು. ಯಾಕಂದ್ರೆ ನಾವು ಸಿಸ್ಟಮ್ ನೋಡಿ ಕಣ್ಣೆಲ್ಲ ಹಾಳಾಗೋಗಿರುತ್ತೆ. ಕಣ್ಣಿನ ಆರೋಗ್ಯಕ್ಕೆ ಮತ್ತೆ ಕೂತು ತೂಕ ಜಾಸ್ತಿ ಆಗುತ್ತೆ. ತೂಕ ಇಳಿಸ್ಲಿಕ್ಕೆ ಎರಡಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಂಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಹೊರಗಡೆ ರಾಬಿನ್ ಕಾಯ್ತಾ ಇದ್ದ. ಅವನಿಗೂ ಕೂಡ ಒಂದು ಸಣ್ಣ ಪೀಸ್ನ ತೊಗೊಂಡೋಗಿ ಕೊಟ್ಟೆ. ಸಿಪ್ಪೆನ ತೊಗೊಂಡೋದೆ, ಹಣ್ಣನ್ನು ತಿನ್ನಲ್ಲ ಅಂತ. ಅದು ಆಟ ಆಡಲಿಕ್ಕೆ ಕಚ್ಚಲಿಕ್ಕೆ ಒಳ್ಳೆ ಆಗುತ್ತೆ, ಸ್ವೀಟ್ ಇರುತ್ತಲ್ವಾ. ಸಿಪ್ಪೆನ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಮಾಡಲಿ ಬಿಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.